यह खबर हजरत सैयद मुर्तजा शाह कादरी दरगाह में हुए भ्रष्टाचार के मामले पर आधारित है। इस मामले में दरगाह प्रशासनिक मंडल के पूर्व अध्यक्ष उस्मान अगनी हुमनाबाद के खिलाफ गंभीर कार्रवाई की जा रही है। श्यामिद रेशमी नामक व्यक्ति ने मंडल में करोड़ों रुपये के गबन की शिकायत दर्ज कराई थी। इस शिकायत को गंभीरता से लेते हुए मंडल ने वरिष्ठ कानूनी अधिकारियों की देखरेख में जांच के आदेश दिए। जांच के दौरान यह पाया गया कि आरोपी अपने ऊपर लगे आरोपों को झूठा साबित करने में असफल रहा। जांच टीम ने अपनी रिपोर्ट में यह खुलासा किया कि दरगाह प्रशासनिक मंडल के धन का दुरुपयोग और बड़े पैमाने पर भ्रष्टाचार हुआ है। रिपोर्ट के आधार पर मंडल ने आरोपी के खिलाफ क्रिमिनल और सिविल केस दर्ज करने की सिफारिश की। 3 अक्टूबर 2024 को राज्य वक्फ बोर्ड की 360वीं बैठक में इस मामले पर चर्चा हुई। जांच रिपोर्ट को मंजूरी देते हुए आरोपी पर कानूनी कार्रवाई करने का निर्णय लिया गया। इसके बाद 6 दिसंबर 2024 को मंडल के कार्यनिर्वाहक अधिकारी ने जिला वक्फ अधिकारियों को आरोपी उस्मान अगनी हुमनाबाद के खिलाफ एफआईआर दर्ज करने का आदेश दिया। साथ ही आईपीसी की उचित धाराओं के तहत मामला दर्ज करने के निर्देश भी दिए गए। यह मामला पिछले 20 वर्षों से दरगाह प्रशासन में हो रहे भ्रष्टाचार और गबन से जुड़ा है। इस कार्रवाई से उम्मीद की जा रही है कि दरगाह की पवित्रता और आम जनता का विश्वास बहाल होगा। मुस्लिम समाज के लिए यह एक महत्वपूर्ण कदम है। अस्ಸಲಾಮು ಅಲೈಕುಂ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮರಿಗೆ ಮುಂಜಾನೆಯ ಶುಭಕಾಮನೆಗಳು। ಈ ಪತ್ರಿಕಾ ಕರೆಯ ಉದ್ದೇಶ ಏನಂತ ಹೇಳಿದರೆ ದರ್ಗಾದಲ್ಲಿ ಆಗಿರುವ ಅವ್ಯವಹಾರ ಬಗ್ಗೆ ನಾವು ಸುಮಾರು 2 ವರ್ಷದ ಹಿಂದೆ ವಕಫ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ವಿ। ಫಾರ್ಮ್ 70ನಲ್ಲಿ ಕೊಟ್ಟಿದ್ವಿ। ಆ ಫಾರ್ಮ್ 70 ಕೊಟ್ಟಿದ್ದಂಥದ್ದಲ್ಲಿ ನಮ್ಮ ಮೇನ್ ಒಂದನೇದ್ದು NH ನಲ್ಲಿ 30 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದ್ದು, ಎರಡನೇದು ಕಾಂಪ್ಲೆಕ್ಸ್ ತೆರಿಗೆ 9 ಕಾಂಪ್ಲೆಕ್ಸ್ ತೋರಿಸಿ ಅಲ್ಲಿ 39 ಕಾಂಪ್ಲೆಕ್ಸ್ಗಳಿದ್ದಾವೆ ಹಾಗೂ 40ರಿಂದ 50 ಶೆಡ್ಗಳಿದ್ದಾವೆ। ಅದೇ ಥರ ಮುಂಜಾನೆ ವೆಜಿಟೇಬಲ್ಸ್ ಅಲ್ಲೇ ಮಾರ್ಕೆಟಿಂಗು ನಡೀತಾ ಇದೆ। ಹಾಗೆ ಇನ್ನೊಂದು ಏನಂದರೆ ಹುಂಡಿ ಹೊಡಿತಾರೆ ದರ್ಗಾದ 3 ತಿಂಗಳ ಅಥವಾ 4 ತಿಂಗಳ ವರ್ಷನಲ್ಲಿ 2 ಸತಿ ಹುಂಡಿ ಹೊಡಿತಾರೆ। ಆ ಹುಂಡಿ ಹೊಡೆಯೋದಲ್ಲಿ ನಾಟ್ ಮೇಂಟೈನ್ ಅಂತ ವಕಫ್ ಅಧಿಕಾರಿಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರೇ ಖುದ್ ರಿಪೋರ್ಟ್ ರಾಜ್ಯ ವಕಫ್ ಅಧಿಕಾರಿಗೆ ಕಳಿಸಿದ್ದಾರೆ। ಆ ಹುಂಡಿ ಹೊಡೆಯೋ ಮುಂದೆ ವಕಫ್ ಅಧಿಕಾರಿ ಮುಂದಿರಬೇಕು, ಬಟ್ ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡಿಲ್ಲ ಅಂತ ಸ್ವತಃ ಜಿಲ್ಲಾ ವಕಫ್ ಅಧಿಕಾರಿಗಳೇ ಹೇಳಿದ್ದಾರೆ। 4ನೇದು ಪರ್ಫೆಕ್ಟ್ ಬ್ಯಾಂಕ್ 15 ಲಕ್ಷ ರೂಪಾಯಿ FD ಇಟ್ಟಿದ್ದಂಥ ಬ್ಯಾಂಕಿನ ಹಣ ಅದು ದುರುಪಯೋಗ ಆಗಿದೆ। ತದನಂತರ ದರ್ಗಾ ಮಸ್ಜಿದ್ನಲ್ಲಿ 72 ಲಕ್ಷ ರೂಪಾಯಿ ಬಂದಂಥ ಆ ಹಣವನ್ನು ದುರುಪಯೋಗವಾಗಿದೆ ಅಂತ ನಾವು ಫಾರ್ಮ್ 70ಯಲ್ಲಿ ಪ್ರಕರಣವನ್ನು ನಾವು ತನಿಖೆ ಆಗಲಿ ಅಂತ ನಾವು ಕೊಟ್ಟಿದ್ದೀವಿ। ಅದು ನಿಮ್ಮ ಹತ್ರ ಇದೆ। ನಮ್ಮ ಇವತ್ತು ನಾವು ಕೊಟ್ಟಂಥ ದೂರು ಫಾರ್ಮ್ 70ನಲ್ಲಿ 5ನೇ ತಾರೀಕು 12ನೇ ತಿಂಗಳ 2022ಕ್ಕೆ ನಾವು ಕೊಟ್ಟಿದ್ವಿ। ಅದನ್ನು ಸ್ವೀಕರಿಸಿ ರಾಜ್ಯ ವಕಫ್ ಮಂಡಳಿ ನಿನ್ನೆ ನಡೆದಂತಹ ರಾಜ್ಯ ವಕಫ್ ಮಂಡಳಿಯ ಸಭೆಯಲ್ಲಿ 360ನೇ ಸಭೆಯಲ್ಲಿ 5 ಮತ್ತು 6 ಅಜೆಂಡಾಗಳಲ್ಲಿ ಅವರು ಚರ್ಚೆ ಮಾಡಿ ಅದನ್ನು ಒಂದು ಸರ್ಕ್ಯುಲರ್ ಪಾಸ್ ಮಾಡಿದ್ದಾರೆ। ಅದರ ಆರ್ಡರ್ ಕಾಪಿ ಇಲ್ಲಿದೆ। ಇದು ಆರ್ಡರ್ ಕಾಪಿ ಏನಂತ ಹೇಳಿದ್ದಾರೆ, ಇದರಲ್ಲಿ ಕ್ಲಿಯರ್ ಮೆಂಟೇನ್ ಇದೆ। ಅವರು ನಮ್ಮ ಫಾರ್ಮ್ 70ನಲ್ಲಿ ಬಂದ 3 ಸತಿ ಅಟೆಂಡ್ ಆಗೋದಿತ್ತು, ಅವ್ರು ಬಂದಿಲ್ಲ। ಎನ್ಕ್ವೈರಿ ಪ್ರೊಸೆಸ್ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಲಾರದ ಕಾರಣಕ್ಕೆ ಅವರಿಗೆ ಈಗ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ರಾಜ್ಯ ವಕಫ್ ಅಧಿಕಾರಿಗಳು। ಏನಂತ ಹೇಳಿದರೆ, ಇವರ ಮೇಲೆ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿ ಈ ಹಣವನ್ನು ಮರುಪಾವತಿಸಬೇಕು ಅಂತ ರಾಜ್ಯ ವಕಫ್ ಮಂಡಳಿ ಜಿಲ್ಲಾ ವಕಫ್ ಅಧಿಕಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ। ನಾವು ಈಗ ಕಾದು ನೋಡಬೇಕು, ಈಗ ರಾಜ್ಯ ವಕಫ್ ಮಂಡಳಿ ಆದೇಶವನ್ನು ಜಿಲ್ಲಾ ವಕಫ್ ಅಧಿಕಾರಿಗಳು ಎಷ್ಟು ಬೇಗ ಕ್ರಮ ತಗೊತಾಳೆ ಅನ್ನೋದು ಕಾದು ನೋಡಬೇಕನ್ನೋ ಆಗಿದೆ। ಅದೇ ಥರ ಈ ಪತ್ರಿಕಾದಲ್ಲಿ ನಾವು ವಿಶೇಷವಾಗಿ ಏನಂತ ಹೇಳಿದರೆ, ನಾವು ರಾಜ್ಯ ವಕಫ್ ಮಂಡಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ। ಯಾಕೆ ಅಂತ ಹೇಳಿದರೆ, ನಾವು ಸುಮಾರು 2 ವರ್ಷದಿಂದ ಹೋರಾಟ ಮಾಡಿದ್ದು ಆರೋಪವನ್ನು ಇಂದೊಂದು ರುಜುವಾತಾಗಿದೆ। ಇದರ ಮೇಲ್ನೋಟಕ್ಕೆ ಕಾಣುತ್ತೆ ಅಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿದೆ। ಆದ ಕಾರಣ ನಾವು ರಾಜ್ಯ ವಕಫ್ ಮಂಡಳಿಗೆ ಶಾಮಿದ್ ರೇಷ್ಮಿ ವತಿಯಿಂದ ಹಾಗೂ ನಮ್ಮ ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ।